ಆರ್ಟಿಸ್ಟ್ ನೀವು ಸಾಕಷ್ಟು ಲೈಕ್ ಅಂದರೆ ನಿಮ್ಮ ಲೈಫ್ ಸ್ಟೈಲ್ನ ತುಂಬ ಒಳ್ಳೆ ರೀತಿಯಲ್ಲಿ ನೀವು ಆ್ಯಕ್ಚುಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ನಿಮ್ಮ ಡಯಟ್ ಮತ್ತು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದ್ರೆ ಯಾವ ರೀತಿ ನೀವು ಹೆಲ್ತ್ನ ಮೇಂಟೈನ್ ಮಾಡ್ತೀರಾ, ಫಿಸಿಕ್ ಅಥವಾ ವಾಟ್ ಎವರ್ ಇಟ್ ಇಸ್? ನನ್ನ ಡಯಟಲ್ಲಿ ಯೂಶಲಿ ತುಂಬ ಫ್ಯಾನ್ಸಿ ಐಟಮ್ಸ್ ಏನೂ ಇರಲ್ಲ, ಯಾಕಂದರೆ ಅಷ್ಟು ಟೈಮ್ ಇರಲ್ಲ ನನಗೆ. ಅಂದರೆ ಅದೆಲ್ಲ ಡಿಸೈನ್ ಆಗಿ ಹಾಕೊಂಡು ನೀಟಾಗಿ ಫ್ರೂಟ್ಸ್ ಎಲ್ಲ ಹಾಕೊಂಡು ನನಗೆ ಅಷ್ಟು ಟೈಮ್ ಖಂಡಿತ ಇರಲ್ಲ. ಸೊ ಪ್ರಾಪರಾಗಿ ಬಾಡಿಗೆ ಪ್ರೋಟೀನ್, ವರ್ಕೌಟು, ಪ್ರೋಟೀನ್ ಅಷ್ಟು ಫಿಲ್ ಮಾಡಿದ್ರೆ ನನಗೆ ಅದು ಹೆಚ್ಚಾಗಿ ಫೈಬರ್ಸ್ ಕಂಪ್ಲೀಟ್ ಮಾಡ್ತೀನಿ. ಅದು ತುಂಬ ಇಂಪಾರ್ಟೆಂಟ್ ಫೈಬರ್ಸ್, ಯಾಕಂದರೆ ನಾವು ತಿನ್ನೋಷ್ಟು ಪ್ರೋಟೀನ್ನ ಡೈಜೆಸ್ಟ್ ಮಾಡೋಕ್ಕೆ ಅಷ್ಟು ಫೈಬರ್ಸ್ ಬೇಕಾಗುತ್ತೆ, ಇಲ್ಲ ಅಂದರೆ ಗಟ್ ಹೆಲ್ತ್ ತುಂಬ ಹಾಳಾಗುತ್ತೆ. ಸೊ ಫೈಬರ್ಸ್, ಪ್ರೋಟೀನ್ ಆ್ಯಂಡ್ ಕಾರ್ಬ್ಸ್ ಅಷ್ಟೇ. ಸೊ ಯಾವಾಗಲೂ ಲೈಕ್ ಡಯಟ್ ಫುಡ್ಡಲ್ಲೇ ಆಲ್ಮೋಸ್ಟ್ ನೀವು ಮೇಂಟೈನ್ ಮಾಡ್ತಾರೆ. ಓಕೆ. ಸೊ ಆಶಾ ಅವರು? ನಾನು ಅಷ್ಟೇ ತುಂಬ ಪ್ರಿಪೇರ್ ಮಾಡ್ಕೊಂಡು ಮನೇಲೆ ಎಲ್ಲದನ್ನು ತೊಗೊಂಡು ಬಂದುಬಿಡ್ತೀನಿ. ಸೊ ನನ್ನ ಬಾಕ್ಸ್ ಫುಲ್ ಕಲರ್ಫುಲ್ ಆಗಿರುತ್ತೆ ಯೂಶಲಿ. ಆಲ್ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು, ಸೊಪ್ಪು, ತರಕಾರಿ ಎಲ್ಲದನ್ನು ನಾನು ತೊಗೊಂಡು ಬರ್ತೀನಿ. ಆ್ಯಂಡ್ ತುಂಬ ಹೆಲ್ದಿಯಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಡೆಫಿನೆಟ್ಲಿ ನಾವು ಮೇಂಟೈನ್ ಮಾಡಬೇಕು ಅಂದರೆ ನಾವು ಹೆಲ್ದಿ ತಿನ್ನಲೇಬೇಕು. ವರ್ಕೌಟ್ ಆ್ಯಂಡ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಕೌಟ್ಗಿಂತ. ಯಾಕೆ ಅಂದರೆ ನಾವು ಅಲ್ಲೇ ಸ್ವಲ್ಪ ನಾವು ಮೇಂಟೈನ್ ಮಾಡೋದಕ್ಕಾಗೋದು, ವಾಟ್ ಎವರ್ ಸ್ಕಿನ್, ಹೇರ್, ಹೌದು ಆಗಲ್ಲ. ಸೊ ನಾವು ಡಯಟಲ್ಲಿ ಮೇಂಟೈನ್ ಮಾಡಿದ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆ್ಯಂಡ್ ಡಯಟ್ ಸುಮ್ಮನೆ ರ್ಯಾಂಡಮ್ಲಿ ವಿ ಕಾಂಟ್ ಈಟ್ ಎಲ್ಲ ತಿಂತೀನಿ ಅಂತ ಎಲ್ಲನೂ ಒಂದೇ ಸಲ ತಿನ್ನೋಕ್ಕಾಗಲ್ಲ. ದೇರ್ ಈಸ್ ಅ ಟೈಮ್. ಸೊ ಆ ಟೈಮಿಗೆ ಮೀಲ್ಸ್, ಈ ಮೀಲ್ ಈ ಟೈಮ್ಗೆ, ಈ ಮೀಲ್ ಈ ಟೈಮ್ಗೆ ಅಂತ ಡಿವೈಡ್ ಮಾಡಿಕೊಂಡು ವಿ ಶುಡ್ ಈಟ್. ಆ್ಯಂಡ್ ಸುಮ್ಮನೆ ಯುನೋ ಸ್ಕಿನ್ಗೆ ಅದು ಮಾಡಿಸ್ದೆ, ಹೇರ್ಗೆ ಇದು ಮಾಡಿಸ್ದೆ, ಅದ್ರ ಬದಲು ಚೆನ್ನಾಗಿ ತಿಂದು ಒಳ್ಳೆ ಮೇಂಟೈನ್ ಮಾಡಿದ್ರೆ ಬಹುಶಃ ಅದು ಯಾವುದಕ್ಕೂ ಹೋಗೋ ಅವಶ್ಯಕತೆ ಇರಲ್ಲ. ಓಕೆ. ಸೊ ಅಂದ್ರೆ ನೀವು ಯಾವತ್ತೂ ಚೀಟ್ ಮೀಲೇ ಇಲ್ಲ ಇಬ್ಬರದು? ಇಲ್ಲ, ಮಾಡ್ತೀನಿ ಖಂಡಿತವಾಗ್ಲೂ. ಚೀಟ್ ಮೀಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬಾಡಿ. ನಾವು ಎಷ್ಟು ಡಯಟ್ ಮಾಡ್ತೀವೋ ಚೀಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಬಾಡಿ. ಇಟ್ ವಿಲ್ ಕ್ರೇವ್ ಅಲ್ವಾ ಪಾಪ. ಸೊ ವೀಕ್ಲಿ ಒನ್ಸ್ ಫಿಸಿಕಲ್ ಹೆಲ್ತ್ಗೆ ಡಯಟ್ ಫುಡ್, ಮೆಂಟಲ್ ಹೆಲ್ತ್ಗೆ ಚೀಟ್. ಸೊ ವೀಕ್ಲಿ ಒನ್ಸ್ ಸೀರಿಯಲ್ಸ್ ಅನ್ಕೊಂಡೆ ವೀಕ್ಲಿ ಒನ್ಸ್ ಯಾರು ಹ್ಯಾಪಿನೆಸ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.